guys, welcome back to my YouTube ಚಾನಲ್. ಸೊ ಈ ವಿಡಿಯೋ ಇಸ್ ಅ ರ್ಯಾಂಡಮ್ ವೀಕೆಂಡ್ ಬ್ಲಾಗ್. ಸೊ ವೀಕೆಂಡಲ್ಲಿ ನನಗೆ ಸ್ವಲ್ಪ ಫ್ರೀ ಆಗೋದು, ಸೊ ದಟ್ ಫುಲ್ ಕಾನ್ಸಂಟ್ರೇಟ್ ಮಾಡಿ ವಿಡಿಯೋ ಮಾಡ್ಬೋದು ನೀಟಾಗಿ ಅಂತ. ಆ್ಯಂಡ್ ಈ ವೀಕೆಂಡ್ ನಾನು ನಮ್ಮ ಮಮ್ಮಿ ಮನೆಗೆ ಬಂದೆ. ಏನಂತಂದರೆ ಒಂದು ಮದುವೆ ಇತ್ತು, ಸೊ ಮದುವೆ ಅಟೆಂಡ್ ಮಾಡೋಣ ಅಂತ. ಆ್ಯಂಡ್ ಮದುವೆಗೆ ಅಟೆಂಡ್ ಮಾಡೋದ್ರ ಜೊತೆ ಈ ವೀಕೆಂಡ್ ಹೇಗೆ ಹೋಗುತ್ತೆ ಅಂತ ಲೆಟ್ಸ್ ಗೋ, ಕಮ್ ಅಲಾಂಗ್ ವಿತ್ ಮೀ. ಸೊ ಇವತ್ತು ರಥಸಪ್ತಮಿ ಆದ್ದರಿಂದ ನಮ್ಮ ಮಮ್ಮಿ ಈ ಥರ ಏನೋ ಪೂಜೆ ಮಾಡ್ತಾ ಇದ್ದಾರೆ. 7 ಎಕ್ಕದೆಲೆನ ಇಟ್ಬಿಟ್ಟು ಅದಕ್ಕೆ ತೊಳೆದು ನೀಟಾಗಿ ಅರಿಶಿನ ಕುಂಕುಮ ಇಟ್ಬಿಟ್ಟು ಸೂರ್ಯನಿಗೆ ದಾಸವಾಳ ಹೂವು ಐಬಿಸ್ಕಸ್ ಫ್ಲವರ್ ಅಂದರೆ ತುಂಬ ಇಷ್ಟ ಅಂತೆ. ಸೊ ಹಾಗಾಗಿ ಆ ಫ್ಲವರ್ನ ಇಟ್ಟು ದೀಪ ಹಚ್ಚೋದ್ರಿಂದ ಸೂರ್ಯದೇವ ಖುಷಿಯಾಗಿ ಐ ಡೋಂಟ್ ನೋ ಏನಂತ ಇಂಪಾರ್ಟೆನ್ಸ್ ನಂಗೆ ಗೊತ್ತಿಲ್ಲ, ಬಟ್ ಅದು ಮಾಡಿದ್ರೆ ಒಳ್ಳೆಯದಾಗುತ್ತೆ ಮನೆಗೆ ಅಂತ ಮಾತ್ರ ಗೊತ್ತು. ಆ್ಯಂಡ್ ಅದಾದಮೇಲೆ ಎದುರುಗಡೆ ಮನೆ ಅಜ್ಜಿ ಸ್ವಲ್ಪ ಫ್ಲವರ್ಸ್ ಕೊಟ್ಟಿದ್ರು, ಅವ್ರ ಗಿಡದಲ್ಲಿ ಬಿಟ್ಟಿದ್ದು ಅದನ್ನ ಕಟ್ಟಿ ಆ್ಯಕ್ಚುಲಿ ನಾನೇ ಕಟ್ಟಿದ್ದು. ನಾನು ತುಂಬ ಚಿಕ್ಕ ವಯಸ್ಸಿಂದಾನೇ ಹೂವು ಕಟ್ತಾ ಇದೆ ಅಂತಂದರೆ ಸುಮ್ಮನೆ ಹಂಗೆ ಆಟಾಡ್ತಾ ಕಲ್ತ್ಕೊಂಡಿದ್ದು. ಆ್ಯಂಡ್ ಸ್ವಲ್ಪ ಕಟ್ಕೊಳ್ತೀನಿ, ಅಷ್ಟೊಂದು ಜಾಸ್ತಿ ಕಟ್ಟಕ್ಕೆ ಬರಲ್ಲ. ಎಸ್ಪೆಷಲಿ ಮಲ್ಲಿಗೆ ಹೂವು ಅಂತೂ ಅಷ್ಟು ನೀಟಾಗಿ ಕಟ್ಟಕ್ಕೆ ಬರಲ್ಲ, ಬಟ್ ಇಟ್ ಇಸ್ ಮ್ಯಾನೇಜ್. ಕಲ್ಯಾಣ ಫೋಟೋ ನಮ್ಮ ಮಮ್ಮಿ ಡ್ಯಾಡಿ ತಿರುಪತಿಯಿಂದ ತಂದಿದ್ದಾರೆ. ಆ್ಯಂಡ್ ನಮ್ಮ ಮಮ್ಮಿ ಡ್ಯಾಡಿ ಗೋ ಟು ಪ್ಲೇಸ್ ಇಸ್ ಆಲ್ವೇಸ್ ತಿರುಪತಿ, ಯಾವಾಗಲೂ ಹೋಗ್ತಾ ಇರ್ತಾರೆ. ಆ್ಯಂಡ್ ವರ್ಷಕ್ಕೆ ಆಲ್ಮೋಸ್ಟ್ ಒಂದು 10 ಟೈಮ್ಸ್ ಅಂತೂ ಹೋಗ್ತಾರೆ. ಸೊ ಮುಂಚೆ ಎಲ್ಲ ಇನ್ನೂ ಜಾಸ್ತಿ ಹೋಗ್ತಾಯಿದ್ರು. ತಿಂಗಳಿಗೆ 2 ಟೈಮ್ಸ್ ಆ ಥರ ಕೂಡ ಹೋಗ್ತಾಯಿದ್ರು. ಬಟ್ ಇವಾಗ ಟಿಕೆಟ್ ಮಂತ್ಲಿ ಒನ್ಸೇ 1 ಟಿಕೆಟ್ ಸಿಗೋದ್ರಿಂದ 12 ಟೈಮ್ಸ್ ಅಂತೂ ಮಿನಿಮಮ್ ಹೋಗ್ತಾರೆ. ಸೊ ದಟ್ ನೀಟಾಗುತ್ತೆ. ಸೊ ಇವಾಗ ಮದುವೆಗೆ ಮುಹೂರ್ತಕ್ಕೆ ಹೋಗಬೇಕು. ನೆನ್ನೆ ರಾತ್ರಿ ರಿಸೆಪ್ಷನ್ಗೆ ಹೋಗಿ ಬಂದ್ವಿ ಆ್ಯಂಡ್ ಮುಹೂರ್ತಕ್ಕೆ ಹೋಗ್ತಾ ಇದೀವಿ ಇವಾಗ. ಸೊ ಹೋಗೋಕ್ಕಿಂತ ಮುಂಚೆ ಇವತ್ತು ರಥ ಸಪ್ತಮಿ ಆದ್ದರಿಂದ ಯೂಶ್ವಲಿ ಮುಂಚೆ ಎಲ್ಲ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಾವು ತಿರುಪತಿಲೇ ಇರ್ತಾ ಇದ್ವಿ. ಅದೇ ವಾಹನಗಳು ಬರುತ್ತೆ ಅಲ್ವಾ. ಸೊ ಸೂರ್ಯ ವಾಹನ ಆ ಥರ, ಗರುಡ ವಾಹನ, ಸೊ ಆ ಥರ ಎಲ್ಲ ವಾಹನಗಳು ಏನದು ರಥದ ಮೇಲೆ ಕರ್ಕೊಂಡು ಬರ್ತಿದ್ರಲ್ಲ, ಸೊ ಹೋಗ್ತಾಯಿದ್ವಿ. ಬಟ್ ಇವಾಗ ಆಗಲ್ಲ, ಟಿಕೆಟು ಅಷ್ಟು ಈಸಿಯಾಗಿ ಸಿಗಲ್ಲ. ಆ್ಯಂಡ್ ಆ ರಶ್ನ ಕೂಡ ನಮಗೆ ಆಗೋದಿಲ್ಲ. ಸೊ ಇವಾಗ ಮನೇಲೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಸೆಲೆಬ್ರೇಟ್ ಅಂತಂದರೆ ಏನಿಲ್ಲ, ಸಿಂಪಲ್ಲಾಗಿ ಪೂಜೆ ಮಾಡಿ ದೀಪ ಹಚ್ಚಿ ದೇವಸ್ಥಾನಕ್ಕೆ ಹೋಗಿ ಬರೋದು ಅಷ್ಟೇ. ಸೊ ಮದುವೆದು ಮುಹೂರ್ತ ಇದ್ದಿದ್ದು 9 to 9:45 ತನಕ, ಬಟ್ ಟೈಮ್ ಆಗೋಯಿತು ಆಲ್ರೆಡಿ 9:10ಗೆ. 10 ಆದ್ರೂ ನಾವು ಮನೇಲೇ ಇದ್ವಿ. ಆ್ಯಂಡ್ ನಮ್ಮ ಮನೆಯಿಂದ ಮದುವೆ ಜಯನಗರ್ 4th ಬ್ಲಾಕಲ್ಲಿ ಇದ್ದಿದ್ದು, 5th ಬ್ಲಾಕಲ್ಲಿ. ಸೊ ಆಲ್ಮೋಸ್ಟ್ 1/2 hour to 45 minutes ಆಗುತ್ತೆ ಟ್ರಾಫಿಕ್ ಇದ್ದರೆ. ಸೊ ಸಂಡೇ ಸ್ವಲ್ಪ ಟ್ರಾಫಿಕ್ ಕಮ್ಮನೇ, ಬಟ್ ಸ್ಟಿಲ್ ಟೈಮ್ ಇಲ್ಲೇ ಆಗೋಯಿತು. ಆ್ಯಂಡ್ ಈ ದೀಪನ ಸೂರ್ಯನಿಗೆ ಬೆಳಗ್ಬಿಟ್ಟು ಆ ಕಾರ್ನರ್ ಮೂಲೆಯಲ್ಲಿ ಇಡಬೇಕಿತ್ತು. ಬಟ್ ನಮ್ಮ ಮನೇಲಂತೂ ಗಾಳಿ ಅಂತೂ ಕೇಳಲೇಬೇಡಿ. ನಮ್ಮಪ್ಪ ಮನೆಗೆ ಬೆಳಕು ಗಾಳಿ ಚೆನ್ನಾಗಿರ್ಬೇಕಂತ ಎಲ್ಲ ಕಡೆ ವಿಂಡೋಸ್ ಇಟ್ಟಿದ್ದಾರೆ. ಆ್ಯಂಡ್ ನಮ್ಮ ಮನೇನ ನೀಟಾಗಿ ಹೋಮ್ ಟೂರ್ ಮಾಡಿದ್ರೆ ಫುಲ್ ಗೊತ್ತಾಗುತ್ತೆ, ಎಲ್ಲಿ ನೋಡಿದ್ರು ವಿಂಡೋ, ಎಲ್ಲಿ ನೋಡಿದ್ರು ಬೆಳಕುಗಳು ಬೇರೆ. ಸೊ ದೀಪ ಅದು ಬೇರೆ ಹಚ್ಕೊಳ್ತಾ ಇಲ್ಲ. ನಮ್ಮ ಡ್ಯಾಡಿ ಬೇರೆ ಕಾಲ್ ಮಾಡ್ತಾಯಿದ್ದಾರೆ, ಟೈಮ್ ಆಯಿತು ಅಂತ. ಸೊ ನಮ್ಮ ಮಮ್ಮಿ ಹಚ್ಚಿ ಬೆಳಗಲೇಬೇಕು ಅಂತ ಡಿಸೈಡ್ ಆಗಿದ್ರು. ಸೊ ಹಾಗಾಗಿ ಇಟ್ ವಾಸ್ ಆನ್ ಗೋಯಿಂಗ್ ಸ್ಲೋಲಿ ನಿಧಾನಕ್ಕೆ. ಆ್ಯಂಡ್ ಫೈನಲಿ ಹಚ್ಚಿ ಬೆಳಗಿದ್ರು. ಸೊ ದೇವ್ರ ಮನೆಗೆ ನೀಟಾಗಿ ಎಲ್ಲ ಫೋಟೋ ಒರೆಸಿ ಬೊಟ್ಟಿಟ್ಟು ಅದಕ್ಕೆ ಹೂವು ಹಾಕಿ ಅಲಂಕಾರ ಮಾಡಿ ಗಂಧದ ಕಡ್ಡಿ ಬೆಳಗ್ತಾ ಇದ್ರೆ ಆ ವೈಬೇ ಒಂಥರ ನೆಕ್ಸ್ಟ್ ಲೆವೆಲ್ ಆಫ್ ವೈಬು. ನಮ್ಮಮ್ಮ ಪೂಜೆ ಎಲ್ಲ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಮಾಡ್ತಾರೆ. ಸೊ ಅದಕ್ಕೆ ನೀಟಾಗಿ ರಂಗೋಲಿ ಹಾಕೋದಿರ್ಬೋದು, ಬಾಕ್ಲು ಹೊಸ್ಲೆಲ್ಲ ಒರೆಸೋದಿರ್ಬೋದು, ರಂಗೋಲಿ ಹಾಕೋದಿರ್ಬೋದು, ಅದೆಲ್ಲ ನನಗೆ ನಮ್ಮ ಮನೇಲಿ ಪೂಜೆ ಮಾಡಿದಾಗ ನಮ್ಮ ಮನೇಲಿರೋ ಫೀಲು, ಆ ವೈಬೇ ಡಿಫ್ರೆಂಟ್, ಸಖತ್ತಾಗಿರುತ್ತೆ. ಆ್ಯಂಡ್ ಪೂಜೆ ಮಾಡೋದ್ರಲ್ಲಿ ನಮ್ಮ ಮಮ್ಮಿ ಡ್ಯಾಡಿ ಇಬ್ಬರೂ ಅಷ್ಟೇ. ಆ್ಯಂಡ್ ಇನ್ ದ ಸೇಮ್ ವೇ ನಮ್ಮ ಅತ್ತೆ ಕೂಡ ಅಷ್ಟೇ. ಅವರು ಪೂಜೆ ಮಾಡಿದ್ರೆ ಘಮ ಅನಿಸ್ಬಿಡ್ತಾರೆ. ಫುಲ್ ರಂಗೋಲಿ ಹಾಕಿ ದೇವ್ರಿಗೆ ಹೂವೆಲ್ಲ ಹಾಕಿ ಮಾಡಿದಾಗ ಆ ಫೀಲೇ ನೆಕ್ಸ್ಟ್ ಲೆವೆಲ್ ಆಫ್ ವೈಬ್ ಕೊಡುತ್ತೆ. ಆ್ಯಂಡ್ ಇವಾಗ ಆರತಿ ಮಾಡ್ತಾಯಿದ್ದಾರೆ. ಫೈನಲಿ ನಮ್ಮ ಮಮ್ಮಿ ಅಂದ್ಕೊಂಡಿದ್ದು ಮಾಡೋ ತನಕ ಬಿಡೋದೇ ಇಲ್ಲ. ಸೊ ನೋಡಿ, ಆ ದೀಪ ಆರ್ತಾ ಇದ್ರೂ ಸಹ ಅವ್ರು ಮಾಡ್ತಾಯಿದ್ದಾರೆ, ಬಿಕಾಸ್ ಅಂದ್ಕೊಂಡಿದ್ದು ಮಾಡೋರ್ಗು ನಮ್ಮ ಮಮ್ಮಿ ಬಿಡೋದಿಲ್ಲ. ಸೊ ಆರತಿ ಮಾಡಿ ಅದು ಎಷ್ಟು ಗಾಳಿ ಅಂದರೆ ಅದು ತಡೀತಾನೇ ಇರಲಿಲ್ಲ. ಇವಾಗ ಬ್ಯಾಂಗ್ಳೂರಲ್ಲಿರೋರು ಗೊತ್ತಿರುತ್ತೆ ಹೆಂಗಿದೆ ಬ್ಯಾಂಗ್ಳೂರ್ ವೆದರ್ ಅಂತ. ಆ್ಯಂಡ್ ಇದು ಬಾಕ್ಸ್ ತಂದು ಪ್ರಾಡಕ್ಟ್ಸ್ ಬಂದಿರೋ ಬಾಕ್ಸ್ನ ತಂದು ಆ ಬಾಕ್ಸ್ನ ಮುಚ್ಚಿ ಕಡೆಗೂ ನಮ್ಮ ಮಮ್ಮಿ ಮಾಡಿಬಿಟ್ರು. ಆ್ಯಂಡ್ ಫೈನಲಿ ಮದುವೆಗೆ ಹೋಗಿದ್ವಿ. ಆ್ಯಂಡ್ ನಮ್ಮ ಅಜ್ಜಿ ಕೂಡ ಬಂದಿದ್ದರು ಮದುವೆಗೆ. ಆ್ಯಂಡ್ ಅದಾದಮೇಲೆ ಇವಾಗ ಮನೆಗೆ ವಾಪಸ್ ಬಂದೆ. ಆ್ಯಂಡ್ ಮೆಟ್ರೋಲಿ ಬಂದೆ. ಆ್ಯಂಡ್ ಮೆಟ್ರೋಲಿ ವೀಡಿಯೋ ಮಾಡೋಣ ಅನ್ನೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಜನ. ಎಷ್ಟು ಜನ ಅಂತಂದರೆ ನನಗೆ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ, ಹಿಂಗೆ ಬೆಂಗಳೂರಲ್ಲಿ ಇಷ್ಟು ಜನ ಅಂತ.
ರೋಡಲ್ಲಿ ನೋಡು ಟ್ರಾಫಿಕ್ಕು, ಚಿಕ್ಕಪೇಟೆ ಟ್ರಾಫಿಕ್ಕು, ರೈಲ್ವೆ ಸ್ಟೇಷನ್ ಟ್ರಾಫಿಕ್ಕು, ಬಸ್ ಸ್ಟ್ಯಾಂಡ್ಸ್ ಟ್ರಾಫಿಕ್ಕು, ರೋಡ್ಗಳು ಫುಲ್ಲು ಜನ, ಎಲ್ಲಿ ನೋಡು ಜನ. ಹೆಂಗಪ್ಪ ಬೆಂಗಳೂರು ಹೆಂಗಾಗ್ಬಿಟ್ಟಿದೆ ಅಂದರೆ, ಬ್ಯಾಂಗ್ಳೂರಂತೂ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಬ್ಯಾಂಗ್ಳೂರಲ್ಲಿ ಇರೋರ್ಗೆ ಮಾತ್ರ ಗೊತ್ತಿರುತ್ತೆ ಅದ್ರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಜನ ಎಲ್ಲಿ ಹೇಗಿರ್ತಾರೆ, ಜನ, ಟ್ರಾಫಿಕ್ಕು. ಆ್ಯಂಡ್ ಯೂಶ್ವಲಿ ನಾನು ಯಾವಾಗ ನಮ್ಮ ಅಮ್ಮನ ಮನೆಗೆ ಹೋಗಿ ಬಂದಾಗ ಕೂಡ ನಾನು ಮೆಟ್ರೋಲೇ ಬರ್ತೀನಿ. ಮುಂಚೆ ಎಲ್ಲ ನನಗೆ ಮೆಟ್ರೋ, ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳು ಅಷ್ಟು ಆಗ್ತಾ ಇರಲಿಲ್ಲ. ಬಟ್ ಇವಾಗ ಸದ್ಯಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇ ಬೆಸ್ಟ್ ಅನಿಸುತ್ತೆ. ಬಿಕಾಸ್ ಹೋಗಿ ಬರೋ ಅಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ. ಒಂದು ಸತಿ ಹೋಗಿ ಒಂದಿನ ಕಾರಲ್ಲಿ ಹೋಗಿ ಬರೋಕ್ಕೆ ಆಲ್ಮೋಸ್ಟ್ 2.5 hours ಆಗುತ್ತೆ. 2 hours ಅಂತೂ ಮಿನಿಮಮ್ ಆಗೇ ಆಗುತ್ತೆ. ಆ್ಯಂಡ್ ಟ್ರಾಫಿಕಲ್ಲಿ ಏನಾದರೂ ಸಿಗಾಕೊಂಡ್ವಿ ಅಂದರೆ ಅಷ್ಟೇ ಆಗೋಯಿತು. ಆ್ಯಂಡ್ ವೆಯ್ಟ್ ಮಾಡೋದಿದೆಯಲ್ಲ ಕಾರಲ್ಲಿ ಕುತ್ಕೊಂಡು, ದಟ್ ಈಸ್ ದ ಮೋಸ್ಟ್ ಇರಿಟೇಟಿಂಗ್ ಥಿಂಗ್. ಓಕೆ, ಆ್ಯಂಡ್ ಮೆಟ್ರೋಲಿ ಬಂದೆ ಇವಾಗ. ಆ್ಯಂಡ್ ಇವಾಗ ಚಕ್ಲಿ ತಿಂತಾ ಇದ್ದೀನಿ. ನಮ್ಮ ಅತ್ತೆ ಮಾಡಿದ್ರು ಚಕ್ಲಿ, ತುಂಬ ಚೆನ್ನಾಗಾಗಿದೆ. ಚಕ್ಲಿ ಕ್ರೇವಿಂಗ್ ಟೈಮ್. ಸೊ 26th January ರಿಪಬ್ಲಿಕ್ ಡೇ, ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಇವತ್ತು ನಮ್ಮ ಮನೆಗೆ ನಮ್ಮ ಅತ್ತೆ, ಅವ್ರ ಹಸ್ಬೆಂಡ್ ಮತ್ತು ಅವ್ರ ಮಗ, ನನ್ನ ಕಸಿನ್ ಬರ್ತಾ ಇದ್ದಾರೆ. ಸೊ ಒಂದು ನೆಕ್ಸ್ಟ್ ಮಂತ್ ಮದುವೆ ಇದೆ, ನೆಕ್ಸ್ಟ್ ವೀಕ್ 15 days ಇದೆ ಅಷ್ಟೇ. ಸೊ ಇನ್ವಿಟೇಷನ್ ಕೊಡೋಕ್ಕೆ. ಸೊ ಅವ್ರಿಗೋಸ್ಕರ ಅಡುಗೆ ಮಾಡ್ತಾಯಿದ್ದೀವಿ. ಸೊ ಏನೇನು ಮಾಡ್ತಾಯಿದ್ದೀವಿ, ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ. ನೆಕ್ಸ್ಟ್ ಆ್ಯಂಡ್ ಇದು ವಡೆಗೆ. ಸೊ ನಾನು ಈ ಥರ ಒಂದು ವಡೆನ ಫಸ್ಟ್ ಟೈಮ್ ಲೈಫಲ್ಲಿ ತಿಂತಾ ಇರೋದು ಆ್ಯಂಡ್ ನೋಡ್ತಾ ಇರೋದು ಕೂಡ. ನಮ್ಮ ಮನೇಲಿ ಯೂಶ್ವಲಿ ಸಪ್ರೇಟಾಗಿ ನೆನೆಸಿ ಮಾಡ್ತಾರೆ. ಬಟ್ ಇಲ್ಲಿ ನಮ್ಮ ಅತ್ತೆ ಎಲ್ಲನೂ ನೆನೆಸಿದ್ದಾರೆ ನೋಡಿ. ಹೆಸರುಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ. ಸೊ ಫಸ್ಟ್ ಟೈಮ್ ಈ ವಡೆನ ಟ್ರೈ ಮಾಡ್ತಾಯಿದ್ದೀನಿ. ಸೊ ವಡೆಗೆ ರೆಡಿ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಗೀ ರೈಸ್ ಆ್ಯಂಡ್ ಮಶ್ರೂಮ್ದು ಕರಿ ಮಾಡ್ತಾಯಿದ್ದಾರೆ. ಸೊ ಲಾಸ್ಟಲ್ಲಿ ಮೆನ್ಯೂ ಚೇಂಜ್ ಆಯಿತು. ಇವಾಗ ನುಗ್ಗೆಕಾಯಿ ಬದನೆಕಾಯಿ ಹುಳಿ ಸಾರು ಮಾಡ್ತಾರೆ. ನಮ್ಮ ಅತ್ತೆ ಆ ಸಾರಂತೂ ಸಖತ್ತಾಗಿ ಮಾಡ್ತಾರೆ. ತಿಂದ್ರೇ ಆ ಟೇಸ್ಟ್ ಗೊತ್ತಾಗೋದು. ಆ್ಯಂಡ್ ಎಲ್ಲರೂ ರೆಡಿ ಮಾಡಿ ಆ್ಯಂಡ್ ನಮ್ಮ ಅತ್ತೆ ಬಂದು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಅದೆಲ್ಲ ಫುಲ್ ಇಟ್ ವಾಸ್ ಅ ಬ್ಯುಸಿ ಡೇ. ಆ್ಯಂಡ್ ಫೈನಲಿ ನಾನು ಸ್ವಲ್ಪ ಪಾಯಸ ತಿಂತ ಚಿಲ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್ ಫಾರ್ ಮೋರ್ ವೀಡಿಯೋಸ್.